ಪ್ರೀತಿಸ್ತಿದ್ದೇನೆ. ಬ್ರೆಸ್ಟ್ ಪಂಪ್ ಮಾಡುವಂತಹ ಮಷೀನ್. ಹ್ಯಾಪಿ ಬರ್ತ್ಡೇ ಬೇಬಿ. ಫಸ್ಟ್ 1 ಮಂತ್ ವೆರಿ ಕ್ರಿಟಿಕಲ್ ಟೈಮ್ ಅಲ್ಲ ಚಿಕ್ಕ ಮಕ್ಕಳಿಗೆ. ನನ್ನ ಪ್ರೀತಿಯ ಅಜ್ಜಿ. 3.5 ಲೀಟರ್ಸ್ ಆದ್ರೂ ನೀರು ಕುಡಿತೀನಿ. ಅಮ್ಮನನ್ನು ನೋಡಿಕೊಳ್ಳುವಾಗ ಸೊ ಇದರಲ್ಲಿ ಗೊತ್ತಾಗುತ್ತೆ ಎಷ್ಟು ಮಿಲ್ಕ್ ಸಪ್ಲೈ ಬರ್ತಾ ಇದೆ ಅಂತ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ಎಲ್ಲರಿಗೂ ಬಾಯ್ಲ್ಡ್ ರೈಸ್ ಅಲ್ಲ, ಯಾರಿಗೆ ಬಾಯ್ಲ್ಡ್ ರೈಸ್ ಬೇಕು ಅವ್ರಿಗೆ ಮಾತ್ರ. ಬಾಯ್ಲ್ಡ್ ರೈಸ್ ಜೊತೆಗೆ ಸಾರ್ಡೈನ್ ಫಿಶ್ ಇಲ್ಲ ನಂಗೆ ಭಯ ಆಯ್ತು. ಇಲ್ಲ, ಬಾಯ್ಲ್ಡ್ ರೈಸ್ ಜೊತೆಗೆ ಸಾರ್ಡೈನ್ ಸಾರು. ಅಂದ್ರೆ ಸಾರ್ಡೈನ್ ಅಂದ್ರೆ ಏನ್ ಗೊತ್ತಾ, ಬೂತಾಯಿ. ಇದು ತುಂಬಾ ಒಳ್ಳೆ ಮೀನ್ ಆಯ್ತಾ, ಇದ್ರಲ್ಲಿ ಪ್ರೋಟೀನ್ ಇದೆ, ತಿನ್ಬೇಕು. ನಾನಂತಲ್ಲ, ಫಿಶ್ ಯಾರು ತಿಂತಾರೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಶಸ್. ಬಟ್ ನನ್ನ ಫೇವ್ರೇಟ್ ಅಲ್ಲ, ಅಮ್ಮ ಒತ್ತಾಯ ಮಾಡೋದಕ್ಕೆ ನಾನು ತಿಂತೀನಿ ಮೀನ್ನ. ಬಟ್ ಹೆಲ್ತ್ ವೈಸ್ ದಿಸ್ ಇಸ್ ವೆರಿ ವೆರಿ ಗುಡ್. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರಲ್ಲ ಈ ಮೀನ್ ಬಗ್ಗೆ. ನಾನು ರಿಸರ್ಚ್ ಮಾಡಿದೆ, ಈ ಮೀನ್ ಯಾಕೆ ಒಳ್ಳೇದು, ಏನು ಒಳ್ಳೇದು ಅಂತ. ಎಷ್ಟು ಬೆನಿಫಿಟ್ಸ್ ಇದೆ, ನಾನು ಎಲ್ಲ ಹಾಕ್ತೀನಿ ನೋಡಿ. ಸೊ ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಪಾಪು ಮನೆಗೆ ಬಂದು 1 ತಿಂಗಳಾಯಿತು ಅಲ್ಲ. ಈ 1 ತಿಂಗಳಿಗೆ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಸೆಲೆಬ್ರೇಷನ್ನ ಹೇಗೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಆಸೆ. ಇಷ್ಟೇನಾ? ನಾನು ಆರ್ಡರ್ ಮಾಡಿದ 3ರಲ್ಲಿ ಎಷ್ಟು ಬಂದಿದೆ? 3 ಬಂದು ಇಷ್ಟೇನಾ ಸೈಜು? ಇಟ್ಸ್ ಆಲ್ ಟೈನಿ. ಮ್ಯಾಡಮ್ ಚಾಕ್ಲೇಟ್ ಅಂತ ಆರ್ಡರ್ ಮಾಡಿದ್ದು. ಇಟ್ಸ್ ಅ ಪ್ರೀಮಿಯಂ ಪ್ಲೇಸ್, ಚೆನ್ನಾಗಿರುತ್ತೆ ಅಂತ. ಬಟ್ ಐಮ್ ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ಡ್ಯಾಮೇಜ್ ಆಗಿಬಿಟ್ಟಿದೆ. ನಾನು ಫೋಟೋ ಹಾಕ್ತೀನಿ ನೋಡಿ. ಸೊ ಇವಾಗ ಇನ್ನೊಂದು ಪ್ಲೇಸಿಂದ ಆರ್ಡರ್ ಮಾಡ್ಬೇಕು ನಾನು. ಇಟ್ಸ್ ಓಕೆ. ಇದೊಂದು ನಮ್ಮ ಬಾಸ್ಕೆಟ್ ಪರ್ಮನೆಂಟ್ ಆಗಿ ಬೆಡ್ ಮೇಲೆನೇ ಇರುತ್ತೆ. ಮಗುದೇನಾದ್ರೂ ವಿಡಿಯೋ ಮಾಡ್ಬೇಕಾ, ಏನೇನಿದೆ ಮಗುದ್ ಇಂಪಾರ್ಟೆಂಟ್ ಥಿಂಗ್ಸ್, ಎಲ್ಲಿ ಹಿಂಗೆ ಆರ್ಗನೈಸ್ ಮಾಡಿದ್ದೀವಿ ಸೊ ದಟ್ ನಮ್ಗೆ ಈಸಿ ಆಗಬೇಕು ಅಂದರೆ ಅದೆಲ್ಲ ನಿಮಗೆ ಟಿಪ್ಸ್. ಅತಿ ಒಂದು ಈಸಿ ಹಾಕೊಂಡತೆ ಮೂಲೆ ರೀತಿನಿಟ್ಟು ಈಸಿ ಹಾಕಿ. ಇಲ್ಲ ಅಂದ್ರೆ ಡೈಪರ್ಗೆ ಅಲ್ಲಿ ಹೋಗ್ಬೇಕು, ಎಲ್ಲ ಐಟಮ್ ಇದ್ರಲ್ಲೇ ಇದೆ ಅಲ್ವಾ. ಕಾಟನ್ಗೆ ಇನ್ನೊಂದ್ ಕಡೆ ಹೋಗ್ಬೇಕು, ಕ್ರೀಮ್ಗೆ ಇನ್ನೊಂದ್ ಕಡೆ ಹೋಗ್ಬೇಕು, ಇದ್ರಲ್ಲೆಲ್ಲ ಇದೆ. ಅಪ್ಪ ಜೋ ಮಂಪುಂಚಿನ ಚಪ್ಪ ಅಜ್ಜಿ ಅಪ್ಪಗಳು ಜೋರು ಮತ್ತು ಜೀರೆಗವಿ ಅಮ್ಮ ಅಂಚಿನ ಜೋರು ತಿಗ್ಗುಲೆ ಮಗ ತಿಗ್ಗುಲೆ ಜೋಜ ತಿಗ್ಲ ಕೂಡ ಕಕ್ಕ ಮಂತನ ಪೆಟ್ಟುಕೊಪ್ಪೆ ಅಲ್ಲೇ ಪೆಟ್ಟುಕೊಪ್ಪಿನ್ಗೆ ಅಲ್ಲ. ಫ್ಯಾನ್ ಉಲ್ಟಾ ಎರೆಗ ಅಜ್ಜರೆಗ ತುಲಿ ಇರ್ತಿರ್ಗಲ್ಲ ನನ್ನ ಚಪಾತಿ. ಇವತ್ತು ನನ್ನ ಮೊಮ್ಮಗನಿಗೆ 1 ತಿಂಗಳಾಯ್ತು. ಇವತ್ತು 11th. ಅದಕ್ಕೆ ಸಿಂಪಲ್ ಆಗಿ ರೆಡಿ ಆಗಿದ್ದೇವೆ. ಈಗ ಕೇಕ್ ಕಟ್ ಮಾಡ್ಲಿಕ್ಕಿದೆ. ಕೇಕ್ ಹ್ಯಾಪಿ 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 ಬರ್ತ್ಡೇ ಬೇಬಿ. ಹ್ಯಾಪಿ ಬರ್ತ್ಡೇ ಬಂಗಾರು. ಚಲೋ 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 ಚಲೋ. ನಮ್ದು ಫ್ಲೈಟ್ ಬಂದಿದೆ, ಈಗ ರೆಡಿ ಆಗಿದ್ದೇವೆ, ಹೋಗುದೇ. ಬೇಗ ಹೋಗ್ಬೇಕು, ಮತ್ತೊಂದ್ಸತಿ ಹಾಲ್ಟ್ ಆಗ್ತೀವಿ. ಹೌದು, ಮತ್ತೊಂದ್ಸಲ ಚಕ್ಕು ಪಕ್ಕು ಚಟ್ನಿ ಆಗ್ತದೆ ಈಗ. ಒಂದು ತಿಂಗಳ ಸೆಲೆಬ್ರೇಷನ್ ಅಂದಮೇಲೆ ಅದು ಸದಾ ನಮ್ಮ ನೆನಪಲ್ಲಿ ಇರಬೇಕಲ್ವಾ. ಆ ರೀತಿ ಮಾಡಬೇಕು ಅಂತ ಏನೋ ಒಂದು ಯೋಚನೆ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಗಿಫ್ಟ್ ಅಥರ್ವ್ ಕಡೆಯಿಂದ. ಪಾಪುಗೆ ಆಟ ಆಡಿಸ್ಲಿಕ್ಕ. ಹೌದಾ? ನಿಜ. ನನ್ನ ಪ್ರೀತಿಯ ಅಜ್ಜಿ, ನೀವು ಇಲ್ಲದೆ ಅಮ್ಮನೂ ನಾನು ಏನೋ ಮಾಡ್ತಿದ್ದು ಗೊತ್ತಿಲ್ಲ. ಗಿಫ್ಟ್ ಜೊತೆಗೆ ಎಲ್ಲರಿಗೂ ಒಂದೊಂದು ಪರ್ಸ್ನಲೈಸ್ಡ್ ಲೆಟರ್ ಬೇರೆ. ಅಮ್ಮ ಅಳ್ತಾರೆ, ಇಮೋಷನಲ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಐ ಥಾಟ್ ಫನ್ ಆಗಿರುತ್ತೆ, ಬಟ್ ಶಿ ವಾಸ್ ಸೋ ಇಮೋಷನಲ್. ಈ 1 ತಿಂಗಳು ನೀವು ಇಲ್ಲದೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿದ್ರೆ ಇಲ್ಲದ ರಾತ್ರಿಗಳು, ಆಯಾಸ, ಆದರೆ ನಿಮ್ಮಿಂದ ಸಿಕ್ಕ ಪ್ರೀತಿ ತುಂಬ ಹೆಚ್ಚು. ಪ್ರತಿ ಕ್ಷಣವೂ ನಮ್ಮ ಶಕ್ತಿಯಾಗಿದ್ದಕ್ಕೆ ಧನ್ಯವಾದಗಳು. ನಿಮ್ಮಂಥ ಅಜ್ಜಿ ನನ್ನ ಜೀವನದಲ್ಲಿರುವುದು ನನಗೆ ತುಂಬ ಭಾಗ್ಯ. ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೇನೆ. ಏನು ಹೇಳ್ಬೇಕಂತ ಗೊತ್ತಿಲ್ಲ ನನಗೆ. ಯಾಕಂದರೆ ನಂದು 6 ವರ್ಷದ ಕನಸಿಗೆ ನನಸಾಗಿದೆ. ತುಂಬ ಖುಷಿಯಲ್ಲಿದ್ದೆ ನಾನು. ಸ್ವಲ್ಪ ದಿವಸ ನಿದ್ದೆ ಇಲ್ಲ ಅಷ್ಟೇ, ಬಿಟ್ಟರೆ ಬೇರೆ ವಿಷಯ ಇಲ್ಲ ಇದರಲ್ಲಿ ಹೇಳಲಿಕ್ಕೆ. ತುಂಬ ಹ್ಯಾಪಿಯಾಗಿದ್ದೆ ನಾನು. ಇದು ಓದ್ತಾ ಹೋಗೋ ತುಂಬ ಬೇಜಾರಾಯಿತು ನನಗೆ. ಎಲ್ಲ ಅಜ್ಜಿಯಂದ್ರು ಮಾಡೋ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ. ಅಜ್ಜಿದಾಯಿತು, ಇವಾಗ ಅಥರ್ವ್ ಪಪ್ಪನ್ ಟರ್ನ್.
Dear Papa, can you believe it's been a month already? I may be tiny, but I am quietly observing how you are taking care of all of us and staying calm through everything. Papa, I love you, and there is so much for me to learn from you. I'll be your Superman today, tomorrow, and forever. And you are my forever hero. And I feel so safe in your love, your little one. ದೊಡ್ಡ ಬೇಬಿ ಚಿಕ್ಕ ಬೇಬಿ ಪರವಾಗಿ ಅಲ್ವಾ ಚೆನ್ನಾಗಿ ಮಾಡಿದ್ದಾಳೆ. ಲವ್ ಯು ಟುಡೇ ಟುಮಾರೋ ಫಾರ್ ಎವರ್ ಆ್ಯಂಡ್ ಆಲ್ವೇಸ್. ಸೂಪರ್ ಸೂಪರ್ ಆಸಮ್ ಬೇಬಿ, ಥ್ಯಾಂಕ್ ಯು ಸೊ ಮಚ್. ಚಿಕ್ಕ ಬೇಬಿ ದೊಡ್ಡ ಬೇಬಿ ಇಬ್ಬರಿಗೂ, ದೊಡ್ಡ ಬೇಬಿಗೆ ಮೇನ್ಲಿ, ಚಿಕ್ಕ ಬೇಬಿದೆಲ್ಲ ದೊಡ್ಡ ಬೇಬಿನೇ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. How does it feel? 1 month completion. ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ನಮ್ಮ ಬೇಬಿಗೆ ಅಲ್ವಾ? ಇಂಪಾರ್ಟೆಂಟ್. ಫಸ್ಟ್ 1 month ವೆರಿ ಕ್ರಿಟಿಕಲ್ ಟೈಮ್ ಅಲ್ಲ ಚಿಕ್ಕ ಮಕ್ಕಳಿಗೆ, ಡೆವಲಪ್ಮೆಂಟಲ್ ಎಲ್ಲ ವಿಚಾರದಲ್ಲಿ. ಫಸ್ಟ್ ತಿಂಗಳು ತುಂಬ ಕಷ್ಟ, ಅಂದರೆ ಸೆನ್ಸಿಟಿವ್ ಟೈಮು. ಏನಾದರೂ ಇನ್ಫೆಕ್ಷನ್ ಆದರೆ ತುಂಬ ಸೀರಿಯಸ್ ಆಗ್ಬೋದು, ಅದೆಲ್ಲ ಭಯ ಇರುತ್ತೆ. ಮಗು ಜೊತೆ ಬಾಂಡಿಂಗ್ ಆಗೋದು, ಮತ್ತು ಮಗು ಯಾವ ಥರ ಡೆವಲಪ್ಮೆಂಟ್ ಆಗ್ತಿದೆ, ಫೀಡಿಂಗು, ವೆಯ್ಟ್ ಗೇನ್ ಎಲ್ಲ, ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿದೆಯಾ, ಅದೆಲ್ಲ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಫಸ್ಟ್ ಮಂತ್ ಎಸ್ಪೆಷಲಿ. ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಖುಷಿ ತುಂಬ. ಪಾಪುಗೆ ಎಷ್ಟು ಜನ ಅಜ್ಜ ಅಜ್ಜಿ ಅಂದರು. ಇವಾಗ ಉಡುಪಿ ಅಜ್ಜಂದು ಏನು ಕತೆ, ಏನು ಗಿಫ್ಟ್ ಸಿಕ್ಕಿದೆ, ಲೆಟಸಿ. ಹಲೋ ಅಜ್ಜ. ಅಜ್ಜಿ ನನ್ನನ್ನು ಮತ್ತು ಅಮ್ಮನನ್ನು ನೋಡಿಕೊಳ್ಳುವಾಗ ನೀವು ಅವರಿಗೆ ಮಾಡುವ ಸಹಾಯವನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತದೆ. ನನ್ನ ಮೇಲೆ ನೀವು ತೋರಿಸುವ ಪ್ರೀತಿ ಮತ್ತು ಕಾಳಜಿ ನನ್ನ ಹೃದಯವನ್ನು ತುಂಬಿಸುತ್ತದೆ. ನಾನು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬಂದಂತೆ ನಾವು ಸೇರಿ ತುಂಬ ಆಟ ಆಡೋಣ. ಎಲ್ಲರೂ ಅಂದ್ಕೊಂಡಿದ್ರು ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ ಅಂತ ಸಿಂಪಲ್ಲಾಗಿ, ಬಟ್ ಈ ಥರ ಥಾಟ್ಫುಲ್ಲಾಗಿ ಏನೋ ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲಲ್ವಾ. ಸೊ ಹಾಗಾಗಿ ದೇ ವೆರಿ ಹ್ಯಾಪಿ ಆ್ಯಂಡ್ ಇಮೋಷ್ನಲ್. ಥ್ಯಾಂಕ್ ಯು ತರು. ಅಜ್ಜಿ, ಈಗ ನಾನು ಒಂದು ತಿಂಗಳವನಾಗಿದ್ದೇನೆ. ನಿಮ್ಮ ಜೊತೆ ಆಡುವುದು, ನಿಮ್ಮ ಮಡಿಲಲ್ಲಿ ಕುಳಿತುಕೊಳ್ಳುವುದು ಮತ್ತು ಅನೇಕ ಸುಂದರ ನೆನಪುಗಳನ್ನು ಮಾಡಿಕೊಳ್ಳುವುದು. ಅಜ್ಜಿ, ಈಗ ನಾನು ಒಂದು ತಿಂಗಳವನಾಗಿದ್ದೇನೆ. ನಿಮ್ಮ ಜೊತೆ ಆಟ ಆಡುವುದು, ನಿಮ್ಮ ಮಡಿಲಲ್ಲಿ ಕುಳಿತುಕೊಳ್ಳುವುದು ಮತ್ತು ಅನೇಕ ಸುಂದರ ನೆನಪುಗಳನ್ನು ಮಾಡಿಕೊಳ್ಳುವುದು ನನ್ನ ದೊಡ್ಡ ಆಸೆ. ನೀವು ಸದಾ ನನ್ನ ಜೊತೆ ಇದ್ದೀರೋ. ಭರವಸೆ ತುಂಬ ಶಕ್ತಿ ಕೊಡುತ್ತದೆ. ಅಜ್ಜಿ, ಬೇಗ ಚೇತರಿಸಿಕೊಳ್ಳಿ. ನಾವು ಇಬ್ಬರು ಸೇರಿ ತುಂಬ ಮಜಾ ಮಾಡೋಣ, ನಗೋಣ ಮತ್ತು ಸುಂದರ ಕ್ಷಣಗಳನ್ನು ನಿರ್ಮಿಸೋಣ. ನಿಮ್ಮ ಮುದ್ದು ಮತ್ತು ಪ್ರೀತಿಗಾಗಿ ನಾನು ಕಾಯುತ್ತಿದ್ದೇನೆ. ಥ್ಯಾಂಕ್ ಯು ಮೊಮ್ಮಗಳೇ. ದೇವರು ನಿಮಗೆ 100 ವರ್ಷ ಆಯಸ್ಸು, ಆರೋಗ್ಯ, ವಿದ್ಯಾ, ಬುದ್ಧಿ ಎಲ್ಲ ಕೊಟ್ಟು ದೇವ್ರು ಚೆನ್ನಾಗಿಟ್ಟಿರಲಿ ನಿನ್ನ. ಓ ಅಪ್ಪಾಜಿ, ಅಂದರೆ ಅಥರ್ವ ಅವ್ರ ತಾತನ ಟರ್ನ್ ಇವಾಗ. ನಿಮ್ಮ ದೊರೆ 1 ತಿಂಗಳವನಾಗಿದ್ದಾನೆ. ಅಜ್ಜ, ಮೊದಲ ದಿನದಲ್ಲೇ ನನ್ನನ್ನು ನಿಸ್ವಾರ್ಥವಾಗಿ ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಆಶೀರ್ವಾದವೇ ನನ್ನ ಅತ್ಯಂತ ದೊಡ್ಡ ಶಕ್ತಿ. ದೊಡ್ಡದಾಗೇನೂ ಮಾಡಿಲ್ಲ, ಸಿಂಪಲ್ಲಾಗಿ ಮೀನಿಂಗ್ಫುಲ್ಲಾಗಿ ಮಾಡಿರುವಂಥದ್ದು ಎಲ್ರಿಗೂ ಇಷ್ಟ ಆಗಿದೆ. ಮೊಮ್ಮಗಂದು ಗಿಫ್ಟು, ಮರಿ ಮೊಮ್ಮಗಂದು ಗಿಫ್ಟು. ಓದಿ. ತಾತ ತುಂಬ ಫ್ರ್ಯಾಂಕಾಗಿ, ಓ ಈ ಥರನಾ, ನನ್ನ ಮರಿ ಮೊಮ್ಮಗ ಹೇಳಬೇಕಂದ್ರೆ ಸುಮಾರು ವರ್ಷ ಇದೆ, ಮರಿ ಮೊಮ್ಮಗನ ಪರವಾಗಿ ನೀನು ಹೇಳಿದ್ಯಾ ಅಂತ. ಸೊ ಕೇಕ್ ಕಟ್ಟಿಂಗ್ ಮಾಡೋಣ, ನಮ್ಮ ನೆನಪಿಗೋಸ್ಕರ, ನಮ್ಮನ್ನು ನಾವು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. ಮುದ್ದಾಗಿರೋಂಥ ಕೇಕ್ ಸಿಕ್ತು ನನಗೆ ಈ ಸತಿ, ಪಾಪು ಥರಾನೇ. ಸೊ ಲೆಟ್ ಸ್ಟಾರ್ಟ್ ಈ ಒಂದು ಚಿಕ್ಕ ಸೆಲೆಬ್ರೇಷನ್. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಪಾಪುದು 1 month. ಅಂಡ್ ಪಾಪು ಮನೆಗೆ ಬಂದು 1 ತಿಂಗಳಾಯ್ತು. ಆಕ್ಚುಲಿ ಪಾಪುಗಿಂತ ಇದು ನಮಗೋಸ್ಕರ ಸೆಲೆಬ್ರೇಷನ್. ಹೊಸ ಪೇರೆಂಟ್ಸ್ ಆಗಿ ತುಂಬಾ ಚಾಲೆಂಜಸ್ ಇರುತ್ತೆ, ಇಟ್ಸ್ ನಾಟ್ ಈಸಿ ಜರ್ನಿ. ಸೊ ನಮಗೋಸ್ಕರ ನಮ್ಮ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. 1 month ಸಕ್ಸಸ್ಫುಲ್ ಆಗಿ ಆಯ್ತಲ್ವಾ. ವಿ ಆರ್ ಲರ್ನಿಂಗ್ ಸೋ ಮಚ್ ಅಂತ. ನಿಮ್ಗೇನ್ ಅನ್ಸುತ್ತೆ?
1 ತಿಂಗಳು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್. ಯಾ ಮಗುಗೂ ನಮ್ಗೂ Yeah. ನಮ್ಮ ಮಗು ಜೊತೆ ನಾವು ತುಂಬಾ ಕಲಿಯಕ್ಕಿರುತ್ತೆ, ಯಾ ಹೆಂಗ್ ನೋಡ್ಕೊಳ್ಳೋದು ಏನ್ ಮಾಡೋದು ಅದೆಲ್ಲ. ಸೊ ಸಕ್ಸಸ್ಫುಲ್ ಫಸ್ಟ್ ಮಂತ್. ಸೊ ಹಾಗಾಗಿ ಎಲ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಎಲ್ರದ್ದು ಸಪೋರ್ಟ್ ಇದೆ. ಸೊ ಹಾಗಾಗಿ ನಮ್ಮೆಲ್ಲರಿಗೋಸ್ಕರ ಈ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಹ್ಯಾಪಿ ಫಸ್ಟ್ ಮಂತ್ ನಮ್ ಬೇಬಿಗೆ ಅಂಡ್ ನಮ್ಮೆಲ್ರಿಗೂ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಡ್ಯಾಡಿ. ಬಾಬು ಇರ್ನಾಗೆ ತೂಲೆ ಅಮ್ಮನಿ ತಿಂತೀನಿ. ಹೆಸರು ಬಾಬುಗೆ, ತಾತನ್ಗೆ. ಹೆಸರು ಬಾಬುಗೆ. Oh dear mama, it's me, your little one. Thank you for bringing me into this world with so much love and strength. I know your pregnancy journey wasn't easy, but you still smiled, cared for everyone, and protected me every single day. I felt your love even before I was born. That's why I feel so blessed to be your son. I love you, mama. Your baby, so sweet. Thank you. I'm sure it's her only. Yeah, so sweet. Thank you so much. Means a lot. Lovely. ಇನ್ನೊಬ್ರು ಪೆಂಡಿಂಗ್ ಇದೆ ಮಾಮಂದು. ನಮ್ದು ಇದು ನನ್ನ ಗಿಫ್ಟ್. ಇದು ನನ್ನ ಪಾಪು ನನಗೆ ಕೊಟ್ಟಿದ್ದು. ಇದು ಪುಟ್ಟ ಪಾಪು ಅಂತ. ಗೊಂಬೆ ಅಂದ್ರೆ ಪುಟ್ಟ ಪಾಪು ಸದಾ ಇರ್ಬೇಕು ಅಂತ ಇದ್ವಿ, ಸಾಕಂಗಿಲ್ಲ, ಎತ್ತಿಡ್ಬೇಕು ಪಾಪು ದೊಡ್ಡವರಾಗೋ ತನಕ. ನೆನಪಿಗೆ ತೋರಿಸ್ಬೇಕಲ್ಲ ದೊಡ್ಡದಾದ್ಮೇಲೆ. ಇದು ನನ್ನ ಗಿಫ್ಟ್ ಅಂತ. ಮತ್ತೆ ಜಜ್ಜ ಅತ್ತಿ ಬಂದಿರ ಅತ್ತಿ ಇದು ನಮ್ಮದು ಆಡ್ಕೊಂಡಿದ್ದಲ್ಲ ಕರ್ಮ. ಇದು ಇದು ನಮ್ದು. ಏನ್ ಬರ್ದಿದೆ ನಿಮ್ ಗಿಫ್ಟ್ ಅಲ್ಲಿ? ನಮ್ಮ ಗಿಫ್ಟ್ ಅಲ್ಲಿ ತುಂಬಾ ಮೆಸೇಜ್ ಚೆನ್ನಾಗಿದೆ. ಲವ್ ಯು ಟುಡೇ, ಟುಮಾರೋ, ಫಾರ್ ಎವರ್ ಅಂಡ್ ಆಲ್ವೇಸ್. ಲವ್ ಯು ಟು ಬೇಬಿ, ದೊಡ್ಡ ಬೇಬಿ, ಚಿಕ್ಕ ಬೇಬಿ. ನಾವಿಟ್ಟು ಇದೆ ಇವ್ರದ್ದು. ಇನ್ನ ಮಾಮಂದು ಒಂದು ಗಿಫ್ಟ್ ಇದೆ, ಅದು ಅವ್ರು ಬಂದ್ಮೇಲೆ ಅವರೇ ನೋಡ್ಲಿ. ಮಾಮಿದೇನ್ ಗಿಫ್ಟು? ಅದನ್ನ ಹಗ್ ಮಾಡಿದಾಗೆಲ್ಲ ಪಾಪನ್ ನೆನಪಾಗ್ಬೇಕು ಅಂತ. ಪಾಪು ನನ್ನ ಕೈಲಿದ್ದಾಗೆ. ಒಂದು ಪಾಪು ಗಿಫ್ಟ್. ಅಪ್ಪಾಜಿಗೆ ಪಪ್ಪನ್ಗೆ ಪುಟ್ಟ ಪಾಪು ಗಿಫ್ಟ್. ಬಿಕಾಸ್ ಅವ್ರಿಗೆ ಆ ಬಾಕ್ಸ್ ಏನಾದ್ರೂ ಯೂಸ್ ಆಗುತ್ತೆ, ಏನಾದ್ರೂ ಹಾಕೋದಕ್ಕೆ ನೆನಪಲ್ಲಿ ಇರುತ್ತೆ ಅಂತ. ಸೊ ವಿ ಥಾಟ್ ಈ 1 ಮಂತ್ ಸೆಲೆಬ್ರೇಷನ್ ಜನರಲಿ ಎಲ್ಲರೂ ಕೇಕ್ ಕಟಿಂಗ್ ಮಾಡ್ತಾರೆ, ಬಟ್ ಮಕ್ಳಿಗಂತೂ ನೆನಪು ಇರಲ್ಲ. ಸೊ ವಿ ಥಾಟ್ ಏನಾದ್ರೂ ಈ ತರ ಮೀನಿಂಗ್ಫುಲ್ ಮಾಡಿದ್ರೆ ಪಾಪು ದೊಡ್ಡವನಾಗಿ ವಿಡಿಯೋ ನೋಡಿದಾಗ ಪಾಪುಗೂ ಖುಷಿ ಅನ್ಸ್ಬೇಕು, ಈ ತರ ಸೆಲೆಬ್ರೇಟ್ ಮಾಡಿದ್ರು ಅಂತ. ಹೌ ಡು ಯು ಲೈಕ್ ದಿಸ್? ಸಖತ್ತಾಗಿ ಮಾಡಿದ್ಯಾ ಅರೇಂಜ್ಮೆಂಟ್ ಎಲ್ಲ, ಸೀಕ್ರೆಟ್ ಆಗಿ. ನೈಸ್. ನೀ ಅಂಡ್ ಸದ್ಯ ಟುಗೆದರ್ ಚೆನ್ನಾಗಿ ಮಾಡಿದ್ದೀರಾ ಇಬ್ರು ಸೇರಿ. ವೆರಿ ವೆರಿ ಹ್ಯಾಪಿ. ಸೊ ನೈಸ್. ಅಂಡ್ ತಾತಂಗೂ ಕೊಟ್ಟಿದ್ದೀವಿ, ಸೊ ಹಿ ಇಸ್ ಆಲ್ಸೋ ವೆರಿ ಹ್ಯಾಪಿ. ಐ ಹೋಪ್ ನಿಮ್ಗೂ ಇಷ್ಟ ಆಗಿರುತ್ತೆ ಅಂಡ್ ಸ್ವಲ್ಪ ಐಡಿಯಾಸ್ ಕೂಡ ಬಂದಿರುತ್ತೆ. ಇಟ್ಸ್ ಇಮೋಷನಲ್ ಅಂಡ್ ಮೆಮೊರೇಬಲ್ ಅಲ್ಲ. ಪಾಪು ನಮ್ಮ ಒಳಗಡೆ ಕರ್ಕೊಂಡು ಹೋದ್ರು ಬಿಕಾಸ್ ಲೈಟಲ್ಲೆಲ್ಲ ಜಾಸ್ತಿ ಇರಬಾರ್ದಲ್ಲ, ತುಂಬ ಸ್ಟಿಮ್ಯುಲೇಟ್ ಆಗುತ್ತೆ ಬ್ರೈಟ್ ಲೈಟ್ಸು. ಹಾಗಾಗಿ ಆದಷ್ಟು ಡಾರ್ಕ್ ರೂಮ್ ಅಥವಾ ಡಿಮ್ ಲೈಟ್ಸ್ ಇದ್ರೆ ಬೆಸ್ಟ್ ಅಂತ. ಮೇಡಮ್ ಚಾಕ್ಲೇಟ್ಸಿಂದ ತುಂಬ ವೈರಲ್ ಆಗಿರುವಂಥ ಡೆಸರ್ಟ್ ಪ್ಲೇಸ್ ಇದು. ಸೊ ಪಾಪು ಸ್ಪೆಷಲ್ ಡೇಗೆ ನಾನು ಇಲ್ಲಿಂದಾನೆ ಆರ್ಡರ್ ಮಾಡಿರೋದು. ಇದು ನೋಡ್ಬೇಕಾದ್ರೆ ಕಟ್ ಮಾಡ್ಬೇಕಂತ ಅನ್ಸುತ್ತಾ ಇವರು ತಿನ್ಬೇಕು ಅನ್ಸುತ್ತೆ. ಅವರು ಕಟ್ ಮಾಡ್ಕೊಡೋದು ಆಯ್ಸುತ್ತೆ. ಓಕೆ ಮಾಡ್ತೀನಿ. ಸೊ ಕ್ಯೂಟ್. Heart one was excellent. Let us see how this is. How's it? ಇದಾ? ಅದೇ ಕೋಟಿಂಗ್ ತೆಗಿಯೋಣ. ಕೋಟಿಂಗ್ ತಿನ್ನೋದು ಬೇಡ. ಸೇಮ್ ಆರ್ ವಾಟ್ ವಿ ಸಿ. ನೋ, ಇಟ್ಸ್ ಡಿಫರೆಂಟ್ ವಿತ್ ಬ್ಲ್ಯಾಕ್ ಫಾರೆಸ್ಟ್. ಮೂರೂ ತುಂಬಾ ಯುನೀಕ್ ಆಗಿತ್ತು. ನೆಕ್ಸ್ಟ್ ಟೈಮ್ ನೀವೇನಾದರೂ ಸೆಲೆಬ್ರೇಷನ್ ಮಾಡ್ತಾ ಇದ್ದರೆ ಈ ಒಂದು ಬ್ಯೂಟಿಫುಲ್ ಕ್ಯೂಟ್ ಕೇಕ್ಸ್ ಬೇಕು ಅಂದರೆ ಟ್ರೈ ಮಾಡಿ ಆಯಿತಾ. ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಜಸ್ಟ್ ಮೆಲ್ಟ್ಸ್ ಇನ್ ದ ಮೌತ್ ಆ ಥರನೇ. ಆ್ಯಂಡ್ ಇದು ಕೂಡ ಎಡಿಬಲ್ ಆಗಿತ್ತು. ಹೊರಗಡೆ ಇದು ಫಾಂಡೆಂಟ್ ಅಂದ್ಕೊಂಡಿದ್ವಿ, ಬಟ್ ಇಟ್ಸ್ ನಾಟ್. ಸೊ ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಪಾಪು ಹೆಸರಲ್ಲಿ ನನಗೆ ಕೇಕ್ ತಿನ್ನೋದಕ್ಕೆ ಸಿಕ್ತು ಇವಾಗ. ಮಜಾ ಮಾಡಿದ್ವಿ. ಓಕೆ ಬಾಯ್. ಮಾಮನಿಗೆ ಕೊಡುವಂಥ ಗಿಫ್ಟ್ ಪೆಂಡಿಂಗ್ ಇತ್ತು ಬಿಕಾಸ್ ಅವ್ರು ವರ್ಕಿಗೆ ಹೋಗಿದ್ರೆ. ಸೊ ಮಾಮ ಬಂದಿದ್ದ ತಕ್ಷಣ ಅವರಿಗೆ ಬರೆದಿರುವಂಥ ಲೆಟರ್ ಅಥರ್ವ್ ಕಡೆಯಿಂದ, ಹಾಗೆಯೇ ಅವ್ರಿಗೋಸ್ಕರ ಪ್ರೀತಿಯಿಂದ ತಂದಿರುವಂಥ ಗಿಫ್ಟ್ ಕೊಡುವಂಥ ಸಮಯ. ಲೆಟ್ ಅಸ್ ಸಿ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ. ನಾನು ಈಗ 1 ತಿಂಗಳವನಾಗಿದ್ದೇನೆ. ನಿನಗೆ ತುಂಬ ಧನ್ಯವಾದಗಳು ತಾತ. ನನ್ನನ್ನು ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದೀರಿ. ನಿಮ್ಮ ಬೆಂಬಲ ನನಗೆ ತುಂಬ ಅಮೂಲ್ಯ. ವಿಜಿ ತಾತ.
ಕರೆಕ್ಟ್ ಆಗಿದೆ ಸ್ಟೋರಿ. ಚೆನ್ನಾಗಿ ಬಂದಿದೆ. ಎಲ್ಲರ ಮುಖದಲ್ಲಿ ಆ ಒಂದು ಪ್ರೀತಿಯ ನಗು ನೋಡೋದೇ ಚಂದ. ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಇಷ್ಟಪಟ್ಟರು. ಥ್ಯಾಂಕ್ ಯು. ಅದೊಂದು ನೀವು ಅದೊಂದು ಅಕ್ಕದು ಥ್ಯಾಂಕ್ ಯು. 2 ಗೊಂಬೆ ಅದರಲ್ಲಿ. ಒಪ್ಕೊಬಿಟ್ಟಿದ್ದೀನಿ. ಆಯ್ತಲ್ವಾ ಆ ಮನೆ ಹೋಗೋಣ ನಾವು ನಿನ್ನ ತಪ್ಕೊಂಡ್ಬಿಟ್ಟು ಜಾಲಿ ರೈಡ್ ಮಾಡೋಣ. ತೋರಿಸಿ ಒಂದು 10 ಒಂದು ತಪ್ಕೊಂಡ್ಬಿಟ್ಟಿದ್ದಾನೆ. ಚೆನ್ನಾಗಿ ಕೊಟ್ಟಿದ್ದಾನೆ, ಒಪ್ಕೊಬಿಟ್ಟಿದ್ದೀನಿ. ಸೂಪರ್ ಆಗಿದೆ. ನನ್ನ ಪಾಪುದು 1 ಮಂತ್ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ. ಸಮಥಿಂಗ್ ಡಿಫ್ರೆಂಟ್. ಕೇಕ್ ಕಟಿಂಗ್ ಮಾಡೋದು, ಮಂತ್ಲಿ ಫೋಟೋಶೂಟ್ ಬೋರಿಂಗ್ ಅನಿಸುತ್ತೆ. ಬಟ್ ಇದು ತುಂಬಾ ಮೀನಿಂಗ್ಫುಲ್ ಆಗಿತ್ತು. ಲಾಸ್ಟ್ ಮಿನಿಟ್ ಐಡಿಯಾ, ಬಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಇವತ್ತು ಆ ಥರನೂ ಫಸ್ಟ್ 1 ತಿಂಗಳ ಬರ್ಡೇ, ಅದಕ್ಕೆ ಇವತ್ತು ಗೋಳಿ ಬಜ್ಜಿ ಮಾಡಿದ್ವಿ. ಯಾಕಂದರೆ ಸ್ವೀಟ್ ತಿನ್ನಿಸ್ತಿಲ್ಲಲ್ಲ. ಅಲ್ಲ, ಇದು ಪಾಪುಗಲ್ಲ, ನನಗೆ ಪಾಪ. ಕ್ಯೂಟ್ ಬಟ್ಟೆ. ಪಾಪು ಬಟ್ಟೆ ಮಿಸ್ ಆಗಬಾರ್ದು, ಚಿಕ್ಕದಲ್ವಾ. ಸೊ ಇದು ಕೈದು ಕಾಲ್ದು ಸೇರಿ ಒಂದಕ್ಕೆ ಹಾಕ್ಬಿಡ್ತೀನಿ. ಸೊ ತಗೋಬೇಕಾದ್ರೆ ಎಲ್ರಿಗೂ ಈಸಿ ಆಗುತ್ತೆ, ಹುಡುಕ್ಬೇಕಂತ ಇಲ್ಲ ಅಂತ. ಈ ಥರ ಅಷ್ಟೇ. ಲಿಟಲ್ ಪ್ರಿನ್ಸ್ ಕ್ಯೂಟ್ ಆಗಿರೋದೇ ಆರ್ಡ್ರ್ ಮಾಡಿದ್ದೀನಿ. ತುಂಬ ಡಿಫ್ರೆಂಟ್ ಆಗಿರೋದು ಇರಲಿ ಅಂತ. ಮಗುಗೆ ಏನೆಲ್ಲ ಆರ್ಡರ್ ಮಾಡಿದ್ದೀನಿ, ಏನೆಲ್ಲ ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ, ಏನು ತುಂಬಾ ಇಂಪಾರ್ಟೆಂಟ್, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಏನು ಬೇಡ ಅದೆಲ್ಲ ತಿಳಿಸ್ಬೇಕು ಅಂದರೆ ಲೆಟ್ ಮೀ ನೋ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಇದೇನಿದು, ಇದಿಷ್ಟು ಮಗುದು ಡೈಲಿ ವೇರ್ದು. ಇದೇನಿದು, ಇದು ಅಲ್ಲಿಡೋದಕ್ಕೆ. ನೀವೆಲ್ಲರೂ ಮೋಸ್ಟ್ ಇಂಪಾರ್ಟೆಂಟಾಗಿ ಕೇಳಿದ್ರಿ, ಮಿಲ್ಕ್ ಪ್ರೊಡಕ್ಷನ್ ಹೇಗೆ ಇನ್ಕ್ರೀಸ್ ಆಗುತ್ತೆ, ಏನು ಮಾಡಬೇಕು ನಾವು ಅಂತ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ ಅ ಡೇ ಮಿನಿಮಮ್ 3.5 ಲೀಟರ್ಸ್ ಆದರೂ ನೀರು ಕುಡಿತೀನಿ. ಹೇಗೆ ಅಂದರೆ, ಈ ಥರದ್ದು 2 ಬಾಟಲ್ ಇದೆ. ಇದೊಂದು, ಅಲ್ಲೊಂದಿದೆ. 1 ನಿಮಿಷ. ಇದೊಂದು. ಸೊ 2 ಲೀಟರ್ಸ್, ಮತ್ತು ಇದರಲ್ಲಿ ಹಾಕ್ಕೊಡ್ತಾರೆ 3 ಲೀಟರ್ಸ್, ಮತ್ತು ಇದರಲ್ಲಿ ತುಂಬಿಸಿರ್ತಾರೆ. ಮಧ್ಯರಾತ್ರಿ ನಾನು ಕುಡಿತೀನಿ. ಇದ್ರ ನಡುವೆ ನನಗೆ ರಾಗಿ ಸರಿ ಕೊಡ್ತಾರೆ, ಮತ್ತು ಹಾಲು ಕೊಡ್ತಾರೆ, ಮತ್ತು ಎಳ್ನೀರು ಕುಡಿತೀನಿ. ಸೊ ಹಾಗಾಗಿ ಇದೆಲ್ಲ ಸೇರಿ ಆಲ್ಮೋಸ್ಟ್ ಕ್ಲೋಸ್ ಟು 4 ಲೀಟರ್ಸ್ ಮಿನಿಮಮ್ ಆಗುತ್ತೆ. ಇಷ್ಟು ನೀರು ಕುಡಿಬೇಕಾ? ಎಸ್, ಮಿನಿಮಮ್ 3 ಲೀಟರ್ಸ್ ಕುಡಿಲೇಬೇಕಾಗುತ್ತೆ ಈ ಟೈಮ್ನಲ್ಲಿ. ಬಿಕಾಸ್ ನಾವು ಎಷ್ಟು ಹೈಡ್ರೇಟ್ ಮಾಡ್ಕೋತೀವೋ ನಮ್ಮ ಬಾಡಿ, ಅಷ್ಟು ಮಿಲ್ಕ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ಡಾಕ್ಟರ್ಸ್ ರೆಕಮೆಂಡ್ ಮಾಡೇ ಮಾಡ್ತಾರೆ. ಹಾಲು ಕುಡಿದ ತಕ್ಷಣ ಹಾಲಾಗುತ್ತೆ, ನೋ, ದಟ್ಸ್ ಬಿಗ್ಗೆಸ್ಟ್ ಮಿತ್. ಹಾಲು ಬೇಕಿದ್ರೆ ಬಿಟ್ಬಿಡಿ, ಬಟ್ ನೀರನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಈ ಜಾಗ ಇದೆಯಲ್ಲ, ಪಾಪು ಬರೋ ಮುಂಚೆ ಹೇಗಿತ್ತು ಅಂತ ತೋರಿಸ್ತೀನಿ ಆಯಿತಾ. ಇವಾಗ ಹೇಗಾಗಿದೆ ಅಂತಲೂ ನೀವು ನೋಡಿ ಡಿಫ್ರೆನ್ಸ್ ಫಸ್ಟ್. ಈ ಜಾಗದಲ್ಲಿ ಒಂದಷ್ಟು ಬದಲಾವಣೆ ಏನಕ್ಕಾಗಿದೆ ಅಂದರೆ, ನಂದು ಪೋಸ್ಟ್ಪಾರ್ಟಮ್ ಫುಡ್ ಐಟಮ್ಸ್ ಎಲ್ಲ ಇಲ್ಲಿದೆ. ಕೆಲವೊಂದಿದೆ, ಎಲ್ಲನೂ ಇಲ್ಲ. ಇಲ್ಲಿ ಇದರೊಳಗಡೆ ಫುಲ್ ಅದೇ ಇದೆ. ಬುಕ್ಸ್ ಇಡೋದಕ್ಕಂತ ಪ್ಲ್ಯಾನ್ ಮಾಡಿ ಜಾಗದಲ್ಲಿ ಫುಲ್ ತಿಂಡಿಗಳೇ ಇದೆ. ಅಂದರೆ ಹೆಲ್ದಿ ಫುಡ್ ಏನೇನು ಬೇಕು ಇವಾಗ ನನಗೆ ಅದು. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವತ್ತು ನಾನು ನಿಮಗೆ ಹೇಳೋದು ಓನ್ಲಿ ಮಿಲ್ಕ್ ಪ್ರೊಡಕ್ಷನ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂಥ ಫುಡ್ ಐಟಮ್ಸ್ ಮಾತ್ರ. ಮೊದಲನೇದಾಗಿ ಅಮ್ಮ ಮೆಂತೆನ ನೀರಿಗೆ ಹಾಕಿ ಇಟ್ಟಿದ್ದಾರೆ. ಅದನ್ನು ಓವರ್ನೈಟ್ ಇಡ್ತೀವಿ ನಾವು. ಆಮೇಲೆ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ನನಗೆ ಕೊಡ್ತಾರೆ, ಅದನ್ನು ಕುಡಿಯೋದು. ಇನ್ನು ಒಂದು ಜೀರಿಗೆ ನೀವು ಓವರ್ನೈಟ್ ಹಾಕಿಟ್ರೆ ಜಾಸ್ತಿ ಕುದಿಸ್ಬೇಕಂತಿಲ್ಲ. ಇಲ್ಲ ಅಂದರೆ ಜೀರಿಗೆನ ಆವಾಗಲೇ ಸ್ವಲ್ಪ ಫ್ರೈ ಮಾಡಿ ನೀರಿಗೆ ಹಾಕಿ ಅದನ್ನು ಅರ್ಧಕ್ಕಾಗೋ ಥರ ಕುದಿಸ್ಬೇಕು. ಆಮೇಲೆ ಅದನ್ನು ಕುಡಿಬೇಕು. ಇದು 2ನೇದು. ಹಾಗಂತ ಎಲ್ಲನೂ ಒಂದೇ ದಿನ ಮಾಡಿ ನಾಳೆ ನಮ್ಮ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ, ಇನ್ನೂ ಇಟ್ಸ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಇದು 2ನೇದು. 3ನೇದು ಓಟ್ಸ್. ಹಾಲ್ಗಾಕಿ ಓಟ್ಸ್ ತಿನ್ನೋದು, ಅಥವಾ ಓಟ್ಸ್ ತರಕಾರಿ ಓಟ್ಸ್ ತಿನ್ನೋದು, ಅಥವಾ ಓಟ್ಸ್ ಆ್ಯಪಲ್ ಮತ್ತು ಬಾಳೆಹಣ್ಣು ಹಾಕಿ ಸ್ಮೂದಿ ಮಾಡಿ ಕುಡಿಯೋದು. ಎನಿಥಿಂಗ್, ಈ ಥರದ್ದು ಏನಾದರೂ ಮಾಡ್ಬೋದು. ಈ ಟೈಮ್ನಲ್ಲಿ ನಮಗೆ ಹಸುವಾಗುತ್ತೆ, ಬಿಕಾಸ್ ಪಾಪು ಕೂಡ ಹಾಲು ಕೊಡಬೇಕು, ತುಂಬ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಹಸುವಾದಾಗ ಏನಾದರೂ ಹೆಲ್ದಿದು ಈ ಥರ ಯೋಚನೆ ಮಾಡಿ ತಿನ್ಬೋದು. ಇನ್ನೂ ಒಂದು ಸಾಂಫಿದು ತುಂಬ ಇಂಪಾರ್ಟೆಂಟ್. ನಾನು ಅದಕ್ಕೆ ಪ್ರತಿ ಸತಿ ಊಟ ಆದಮೇಲೆ ಬೇಕಾಗುತ್ತೆ ಅಂತ ಇಲ್ಲೇ ಇಟ್ಟಿದ್ದೀನಿ ಆಯಿತಾ. ಇನ್ನು ಒಂದು ಡ್ರೈ ಫ್ರೂಟ್ಸಲ್ಲಿ ವೆರಿ ಇಂಪಾರ್ಟೆಂಟ್. ನಿಮಗೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂದರೆ ಆಲ್ಮಂಡ್ಸ್ ಮಾತ್ರ ತಗೊಳ್ಳಿ. ಇದನ್ನು ಹಿಂದಿನ ದಿನ ನೀರಿಗೆ ಹಾಕಿ ಮರುದಿನ ಹಾಗೆ ತಿನ್ಬೋದು ಅಷ್ಟೇ. ಸೋಪ್ ಮಾಡಿದ್ರೆ ಒಳ್ಳೆಯದು. ನಿಮಗೆ ಟೈಮ್ ಇಲ್ಲ, ಸೋಪ್ ಮಾಡೋಕ್ಕಾಗಲ್ಲ ಅಂದರೆ ಓಕೆ. ವರ್ಸ್ಟ್ ಸಿನಾರಿಯೋ ಹಾಗೆ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಇದ್ರ ಜೊತೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಟ್ಟಿದ್ದೀನಿ ನಾನು. ಪಾಪು ಎದ್ದೇಳುತ್ತೆ ತುಂಬ ಶಬ್ದ ಮಾಡಿದ್ರೆ. ಇದರಲ್ಲೇ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ.
ಫಾರ್ ಎಕ್ಸಾಂಪಲ್ ಡೇಟ್ಸ್ ಇದೆ, ಆಮೇಲೆ ವಾಲ್ನಟ್ಸ್ ಇದೆ ಇದರಲ್ಲಿ, ಇನ್ನು ಆಪ್ರಿಕೋಟ್ ಇಸ್ ವೆರಿ ಗುಡ್ ಅಂತಾರೆ. ಸೊ ಈ ಥರದ ಡ್ರೈ ಫ್ರೂಟ್ಸ್ ಏನೇನು ಹೆಲ್ಪ್ ಆಗುತ್ತೆ ಅದನ್ನು ಇಟ್ಟಿದ್ದೀನಿ. ಹಾಗೆಯೇ ವೆರಿ ಇಂಪಾರ್ಟೆಂಟ್, ಸೌತ್ ಇಂಡಿಯಾದಲ್ಲಿ ಎಲ್ಲರಿಗೂ ಇಷ್ಟ ಇದು ಸಬ್ಬಸಿಗೆ ಸೊಪ್ಪು. ಅದರ ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಅದರ ರೊಟ್ಟಿ ಮಾಡ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾನು ಆದಷ್ಟು ವಾರದಲ್ಲಿ 2-3 ಸತಿ ಆದರೂ ಬೇಕು ಅಂತೀನಿ, ಮನೆಯವರು ಮಾಡಿಕೊಡ್ತಾರೆ. ಸೊ ಇಷ್ಟು ಫುಡ್ ಐಟಮ್ಸ್ ಬಗ್ಗೆ ಹೇಳಿದ್ನಲ್ಲ, ಇದನ್ನೆಲ್ಲ ಗ್ಯಾಲಕ್ಟೋಗಾಕ್ ಫುಡ್ ಅಂತ ಕರೀತಾರೆ. ಅಂದರೆ ಮಿಲ್ಕ್ ಪ್ರೊಡಕ್ಷನ್ನ ಇಂಕ್ರೀಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುವಂಥ ಫುಡ್ ಐಟಮ್ಸ್ ಅಥವಾ ಹಾರ್ಮೋನ್ಸ್ನ ಸಪೋರ್ಟ್ ಮಾಡುವಂಥ ಫುಡ್ ಐಟಮ್ಸ್ ಇದು. ಹಾಗಂತ ಈ ಫುಡ್ ಐಟಮ್ಸ್ನ ತಗೊಂಡ್ರೆ 100% ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ ಅಂತ ಅಲ್ಲ. ದೇ ಜಸ್ಟ್ ಸಪೋರ್ಟಿಂಗ್. ಮಿಲ್ಕ್ ಸಪ್ಲೈ ಜಾಸ್ತಿ ಆಗಬೇಕು ಅಂದರೆ ಡಿಮಾಂಡ್ ಇದ್ದಷ್ಟು ಸಪ್ಲೈ ಕೂಡ ಇರಬೇಕು. ಅಂದರೆ ಪ್ರತಿ ಸತಿ ಮಗು ಹಾಲು ಕೇಳಿದಾಗ ಅಥವಾ 2 hours ಒಂದು ಸತಿ ಸ್ಟಾರ್ಟಿಂಗ್ ಕೊಡಬೇಕು ಅಂತ ಅಂತಾರೆ ಡಾಕ್ಟರ್. ಅದನ್ನೆಲ್ಲ ಫಾಲೋ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಬ್ರೈನ್ಗೆ ಒಂದು ಮೆಸೇಜ್ ಹೋಗುತ್ತೆ, ಓಕೆ ಇವಾಗ ಡಿಮಾಂಡ್ ಇದೆ, ಸಪ್ಲೈ ಕೂಡ ಜಾಸ್ತಿ ಆಗಬೇಕು, ಸೊ ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತ. ಹಾಗಾಗಿ ನಿಧಾನವಾಗಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಆಯಿತಾ. ಸ್ಟಾರ್ಟಿಂಗ್ 5 ml ಇರ್ಬೋದು, ನೆಕ್ಸ್ಟ್ 20 ml ಇರ್ಬೋದು, ಆಮೇಲೆ 50 ml ಆಗುತ್ತೆ, ಆಮೇಲೆ 100 ml ಆಗುತ್ತೆ ಮಿಲ್ಕ್ ಪ್ರೊಡಕ್ಷನ್. ನಿಮಗೆ ಗೊತ್ತಾಗುತ್ತೆ. ಆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ಪಂಪ್ ಮಾಡಿಬಿಟ್ಟು ನೋಡಿ ನೀವು. ನಾನು ಪಂಪ್ ಮಾಡ್ತಾ ಇದ್ದೆ ಆಯಿತಾ. ಪಂಪಿಂಗ್ ಮೆಷಿನ್ ಇಲ್ಲಿದೆ, ತೋರಿಸ್ತೀನಿ. ಸೊ ಇದು ಬ್ರೆಸ್ಟ್ ಪಂಪ್ ಮಾಡುವಂತಹ ಮೆಷಿನ್. ಇದು ಪೋರ್ಟೇಬಲ್. ಇದರಲ್ಲಿ ಪೋರ್ಟೇಬಲ್ ಬೇಡ ನಿಮಗೆ, ಒಂದೇ ಕಡೆಯಲ್ಲಿ ಕೂತು ಮಾಡಬೇಕಂದ್ರೆ ಅದನ್ನು ಸಿಗುತ್ತೆ. ದ ಬೆಸ್ಟ್ ಥಿಂಗ್ ಇಸ್ ಇದನ್ನು ನೀವು ಹಾಕ್ಬೋದು ಆ್ಯಂಡ್ ಅಲ್ಲಿ ಓಡಾಡ್ಬೋದು ಆ್ಯಂಡ್ ಅದ್ರ ಪಾಡಿಗೆ ಅದು ಮಿಲ್ಕ್ ಎಲ್ಲ ಕಲೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ಎಷ್ಟು ಮಿಲ್ಕ್ ಸಪ್ಲೈ ಬರ್ತಾ ಇದೆ ಅಂತ. ಆ್ಯಂಡ್ ಇವಾಗ ನಾನು ಇದನ್ನು ಯೂಸ್ ಮಾಡ್ತಾನೆ ಇಲ್ಲ, ಸೊ ಹಾಗಾಗಿ ಒಳಗಡೆ ಇಟ್ಟಿದ್ದೀನಿ. ಬಿಕಾಸ್ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡೋದು ಒಳ್ಳೆಯದಲ್ವಾ, ಆದರೆ ಮಾಡ್ಬೋದು. ಇಲ್ಲ ಅಂದರೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ಇದು ಬೆಸ್ಟ್ ಥಿಂಗ್. ಸೊ ಸದ್ಯಕ್ಕೆ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಇಸ್ ಈಸಿಯೆಸ್ಟ್ ಥಿಂಗ್ ನನಗೆ ಅಂತ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಒಂದು ಹೆಂಗೆ ಗೊತ್ತಾಗುತ್ತೆ ಅದು ಸ್ಟಾರ್ಟಿಂಗಲ್ಲಿ ಮಿಲ್ಕ್ ಸಪ್ಲೈ ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ, ಆಮೇಲೆ ಬಂದಾಗ ನಮಗೆ ಹೆಂಗೆ ಕಾನ್ಫಿಡೆನ್ಸ್ ಬರುತ್ತೆ ಪಾಪುಗಿದ್ದು ಸಾಕಾ? ವೆರಿ ಸಿಂಪಲ್ ಥಿಂಗ್. ಒಂದು ವೇಟ್ ಚೆಕ್ ಮಾಡಬೇಕು. ವೇಯಿಂಗ್ ಮಿಷಿನ್ ಮನೆಯಲ್ಲಿದ್ದರೆ ಚೆಕ್ ಮಾಡ್ಬೋದು. ಇಲ್ವಾ ಎಷ್ಟು ಸತಿ ಮಕ್ಕಳು ಯೂರಿನ್ ಮಾಡ್ತಾರೆ, ಪೂಪ್ ಮಾಡ್ತಾರೆ, ದ್ಯಾಟ್ ಈಸ್ ದ ಈಸಿಯೆಸ್ಟ್ ವೇ ಟು ಕೌಂಟ್. ಸೊ ನಾನು ಹಾಸ್ಪಿಟಲಿಂದ ಬಂದಿದ್ದ ದಿನದಿಂದ ಎವ್ರಿಥಿಂಗ್ ನೋಟ್ ಡೌನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ 7 to 8 times ಫಾರ್ಮುಲಾ ಮಿಲ್ಕ್ ಕೊಡ್ತಾಯಿದ್ವಿ ದಿನಕ್ಕೆ. ಅದಾದಮೇಲೆ ನಾನು ಒಂದಿನ ಕಂಪ್ಲೀಟಾಗಿ ಫಾರ್ಮುಲಾ ಮಿಲ್ಕ್ನ ಸ್ಟಾಪ್ ಮಾಡಿಬಿಟ್ಟೆ. 7 times ಕೊಡ್ತಾಯಿದ್ದೆ, 5 times ಆಯಿತು, 3 times ಆಯಿತು, 2 times ಆಯಿತು. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ರಿಡ್ಯೂಸ್ ಮಾಡ್ಕೊಂಡು ಬಂದೆ ಒಂದಾದ್ಮೇಲೆ ಒಂದು. ಸೊ ಆಮೇಲೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಬಿಕಾಸ್ ರಿಪೀಟೆಡಾಗಿ ಫೀಡಿಂಗ್ ಮಾಡಬೇಕು, ಬಿಕಾಸ್ ಸಪ್ಲೈ ಇನ್ಕ್ರೀಸ್ ಮಾಡಬೇಕಲ್ವ. ಸೊ ಹಾಗಾಗಿ ಆಮೇಲಿಂದ ನನಗೆ ಕಾನ್ಫಿಡೆನ್ಸ್ ಬಂತು. ಸೊ ನಾನು ಬರಿತಾ ಇದ್ದೆ ಇಲ್ಲಿ, ಲೆಫ್ಟ್ ಸೈಡ್ ಬ್ರೆಸ್ಟ್ ಎಷ್ಟು ಸತಿ ಕೊಟ್ಟಿದ್ದೀನಿ ಪಾಪುಗೆ ಅಂದರೆ 20 minutes ಫೀಡ್ ತಗೊಳ್ತಾ, ರೈಟ್ ಸೈಡ್ ಬ್ರೆಸ್ಟ್ ಎಷ್ಟು ಸತಿ 10 ನಿಮಿಷ ಫೀಡ್ ತಗೊಳ್ತಾ, ಯೂರಿನ್ ಎಷ್ಟು ಸತಿ ಆಗಿದೆ 8 times 10 times, ಪೂಪ್ ಎಷ್ಟು ಸತಿ ಆಗಿದೆ 4 ಸತಿ 5 ಸತಿ. ಬುಕ್ಕಲ್ಲಾದರೂ ಬರಿಬೋದು, ಅಥವಾ ಯು ಕ್ಯಾನ್ ಹ್ಯಾವ್ ಅ ಬೇಬಿ ಟ್ರ್ಯಾಕರ್ ಅಂತ ಆ್ಯಪ್ಸ್ ಎಲ್ಲ ಇದೆ, ಅದರಲ್ಲೂ ಕೂಡ ನೀವು ಸೇವ್ ಮಾಡ್ಕೋಬೋದು. ನಾನು ಈ ಥರ ಬುಕ್ಕಲ್ಲೇ ಬರಿತಾ ಇದ್ದೆ, ನನಗೆ ಈಸಿ ಆಗುತ್ತೆ ಅಂತ. ಸೊ ಆಮೇಲಿಂದ ನನ್ನ ಕಾನ್ಫಿಡೆನ್ಸ್ ಬಂತು, ಬರೆಯೋದೇ ಬಿಟ್ಬಿಟ್ಟೆ ನಾನು. ಯಾವಾಗಿಂದ ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡೋದು, ವಿದಿನ್ ಜಸ್ಟ್ 3-4 days ನಾನು ಸ್ಟಾಪ್ ಮಾಡಿಬಿಟ್ಟೆ. ಸೊ ದಿಸ್ ಇಸ್ ಹೌ ಯು ವಿಲ್ ನೋ ಮಗುಗೆ ಸಾಕಾಗುತ್ತಾ. ಬಿಕಾಸ್ ನಮಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನಾವು ನೋಟ್ ಡೌನ್ ಮಾಡಿದ್ರೆ ಎಲ್ಲ ಡಾಕ್ಯುಮೆಂಟ್ ಆಗಿರುತ್ತೆ, ನಮಗೆ ಗೊತ್ತಾಗುತ್ತೆ ಆಯಿತಾ. ಸೊ ದಿಸ್ ಇಸ್ ಅ ಸಿಂಪಲ್ ಸ್ಟೆಪ್ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಫನ್ ಪಾರ್ಟ್ ಕೂಡ ನೋಡಿದ್ರಿ, 1 month ಸೆಲೆಬ್ರೇಷನ್ ಜೊತೆಗೆ ನನ್ನ 1 month ಜರ್ನಿನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಅ ಮದರ್ ನನಗೆ ತುಂಬ ಮುಖ್ಯವಾಗಿದ್ದು ಇದು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅದ್ರ ಜರ್ನಿ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ತುಂಬ ತಾಯಂದ್ರಿಗೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಆದಷ್ಟು ಬೇಗ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಏನೇನಾದರೂ ಟಿಪ್ಸ್ ಆ್ಯಂಡ್ ಹೆಲ್ಪ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ. ಬಾಯ್.